ಜನರ ಇಂಟ್ರೆಸ್ಟು ಈ ನಾಟಕಗಳ ಹತ್ರ ಹೆಂಗಿದೆ? ನಮ್ಮ ಉತ್ತರ ಕನ್ನಡದಲ್ಲಿ ಸಿಕ್ಕಾಪಟ್ಟಿದೆ. ನಮ್ಮ ದೊಡ್ಡ ದೊಡ್ಡ ಸ್ಟಾರ್ ಬಂದ್ರೆ ಅವ್ರದ್ದು ಒಂದು ವಾರ ಹೋಗುತ್ತೆ ಮೂವಿ. ನಮ್ಮಂಥವ್ರದ್ದು ಡ್ರಾಮಾಗಳು ತಿಂಗಳಾನ್ಗಟ್ಲೆ ಇರುತ್ತೆ. ಓಕೆ, ಅದು ಸಿನಿಮಾಕ್ಕಿಂತ ದುಪ್ಪಟ್ಟು ರೇಟ್ ಇರ್ತದೆ. ಸಿನಿಮಾದ 100 ರೂಪೀಸ್ ಲಾಸ್ಟ್ ಇದ್ರೆ ಒಂದು ಥಿಯೇಟ್ರಲ್ಲಿ ನಮ್ಮ 150, ಆಮೇಲೆ ಯಾರಾದರೂ ಸ್ಟಾರ್ ಕರೆಸಿದ್ರು 200ವರೆಗೂ ಇಟ್ಟಿರ್ತೀವಿ. ಕ್ರೇಜ್ ಇನ್ನೂ ಕಮ್ಮಿ ಆಗಿಲ್ಲ. ಆರ್ಟಿಸ್ಟ್ಗಳ ಕೊರತೆ ಇದೆ. ಯಾಕಂದರೆ ನಮ್ಮ ತಂದೆಯವರೇ ನಮ್ಮನ್ನು ಮಾಡಬಾರ್ದು ಕಲಾವಿದರು ಅಂತ ಅವ್ರು ಪ್ಲ್ಯಾನ್ ಮಾಡಿದರು. ಇನ್ನು ನಮ್ಮ ಏನು ಯಂಗ್ಸ್ಟರ್ಸ್ ಅದಾರೆ ನಾವು ನಮ್ಮ ಮಕ್ಕಳನ್ನ ಮಾಡಬಾರ್ದು ಅಂತ ಪ್ಲ್ಯಾನ್ ಮಾಡಿದವ್ರೆ. ಈಗಿರುವಾಗ ಹೊಸಬ್ರು ಬರ್ತಾ ಇಲ್ಲ. ಎಲ್ಲ ಬಂದರೂ ಅವರೆಲ್ಲ ಸಿನಿಮಾ ಸೀರಿಯಲ್ಗೆ. ನಾವು ಆ್ಯಕ್ಚುಲಿ ಸೀರಿಯಲ್ಗಿಂತ ಜಾಸ್ತಿ ಪೇಮೆಂಟ್ ಕೊಡ್ತೀವಿ, ಸಿನಿಮಾದವ್ರಿಗಿಂತ ಜಾಸ್ತಿ ಪೇಮೆಂಟ್ ಕೊಡ್ತೀವಿ. ಆದರೂ ಅವ್ರಿಗೆ ಇಲ್ಲಿ ಆಗ್ತಾ ಇಲ್ಲ. ಯಾಕೋ ಹೊಸಬ್ರು ಬರ್ತಾ ಇಲ್ಲ. ಬಂದರೆ ಇನ್ನೂ ಸಾವಿರಾರು ವರ್ಷದ ಇತಿಹಾಸ ಇದೆ ರಂಗಭೂಮಿಗೆ. ಇನ್ನೂ ಸಾವಿರಾರು ವರ್ಷ ಮುಂದೆ ಹೋಗ್ಬೋದು ರಂಗಭೂಮಿ. ರಂಗಭೂಮಿ ಇತ್ತು, ಇದೆ, ಇರುತ್ತೆ. ಅದೇ ಅಲ್ಲಿ ಇರುತ್ತೆ ಪಕ್ಕ. ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಅನ್ನೋ ವೇವ್ಸ್ ಹೋಗ್ತಾ ಇರುತ್ತೆ. ಬಟ್ ಇದೆ, ಮುಂದೆನೂ ಇರುತ್ತೆ ಅನ್ನೋದಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗೋ ಜಾತ್ರೆನೇ ಸಾಕ್ಷಿ ಅಂತ ಅನ್ಸುತ್ತೆ. ಪ್ರತಿ ವರ್ಷ ಎಷ್ಟು ನಾವು ಬಂದು ಬದಾಮಿ ಒಂದು ವರ್ಷ ಮಾಡಿದ್ರೆ ಒಂದು ವರ್ಷ ಕುಂತು ಊಟ ಮಾಡ್ಬೋದು. ಈ ವರ್ಷ ನೋಡಿ ಹೈಯೆಸ್ಟ್ 1 ಕೋಟಿ ಚಿಲ್ಲರ್ ಕಲೆಕ್ಷನ್ ಆಗಿದೆ. ವಾವ್! ಕೇವಲ 30 ದಿವಸಕ್ಕೆ. ಡ್ಯಾರಿಶ್ ಅವರಿದ್ರು, ನಯನಾ ಅವರಿದ್ರು, ಆಮೇಲೆ ನಮ್ಮ ತಮ್ಮ ಜೂನಿಯರ್ ರಾಜು ತಾಳಿಕೋಟಿ ಅವರಿದ್ರು. ಸೊ ನಮ್ಮದೇ ಟೀಮು ಕೋಟಿಗಟ್ಟಲೆ ಏನೋ ಕಲೆಕ್ಷನ್ ತೊಗೊಳ್ತೀವಿ ಅಂದರೆ ಇದು. ಮತ್ತೆ ನಿಮಗೆ ಪ್ರತಿ ತಿಂಗಳು ನೀವು ಎಷ್ಟು ಬ್ಯುಸಿ ಇರ್ಬೇಕಂದ್ರೆ ಕೋಟಿ 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 ಕಲೆಕ್ಷನ್ಸ್ ಹಂಗೆ ಆಗ್ತಾನೆ ಹೋಗ್ಬೇಕು. ಜಾತ್ರೆ ಟೈಮಲ್ಲಿ ಇರ್ತೀವಿ. ಆ ಮಳೆಗಾಲದಲ್ಲಿ ಒಂಚೂರು ಕಷ್ಟ. ಉತ್ತರ ಕರ್ನಾಟಕ ಅಂತ ಬಂದ್ರೆ ಅಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳು ಕೂಡ ತುಂಬಾ ಸುಮಾರು ಡಿಸ್ಟ್ರಿಕ್ಟ್ ಇದೆ. ಬಟ್ ಅತಿ ಹೆಚ್ಚು ಈ ಡ್ರಾಮಾ ನೋಡೋ ಜಿಲ್ಲೆ ಯಾವುದು ಅಂತ? ಬಾಗಲಕೋಟೆ, ಓಕೆ, ಬೆಳಗಾಮು, ಬಿಜಾಪುರ, ಆಮೇಲೆ ಗುಲ್ಬರ್ಗ, ಮಹಾರಾಷ್ಟ್ರದ ಬೌಂಡ್ರಿ ಎಲ್ಲ ನೋಡ್ತಾರೆ ಡ್ರಾಮಾ. ಬೆಳಗಾಂ ಜಿಲ್ಲೆ ಫುಲ್ ನೋಡ್ತಾರೆ ಡ್ರಾಮಾ. ಆಮೇಲೆ ಕಲಾವಿದರಿಗೆ ಜಾಸ್ತಿ ಪ್ರೋತ್ಸಾಹ ಕೊಡುವಂಥದ್ದು ಬೆಳಗಾಂ ಜಿಲ್ಲೆ. ಯಾಕಂದ್ರೆ ವರ್ಷಕ್ಕೆ ಬೆಳಗಾಂ ಜಿಲ್ಲೆಯಲ್ಲಿ ಏನಾದರೂ ಒಂದು 10-20 ಜಾತ್ರೆಗಳಾಗ್ತವೆ. ಅಮ್ಮನಿಗೆ, ಚಿಂಚಲಿ ಮಾಯಮ್ಮ, ನೂರಾರು ಗೊಡಚಿ ವೀರಭದ್ರೇಶ್ವರ ಎಲ್ಲ ಜಾತ್ರೆಗಳು ಆಲ್ಮೋಸ್ಟ್ ಅಲ್ಲಿ ಇರೋದೇ ಬೆಳಗಾಂ ಜಿಲ್ಲೆಯಲ್ಲಿ. ಒಂದು 2-3 ಜಿಲ್ಲೆಯಲ್ಲಿ ಬಿಟ್ರಿ ಸಣ್ಣ ಪುಟ್ಟ ಜಾತ್ರೆ ಬಿಟ್ರೆ ಬದಾಮಿ, ಬಾಗಲಕೋಟೆ ಅದಂತೂ ವರ್ಲ್ಡ್ ಫೇಮಸ್ ಜಾತ್ರೆ. 10 ಕಂಪ್ನಿಗಳು ಇರ್ತವೆ. ಲೈಕ್ 10 ಸಿನಿಮಾ ಥಿಯೇಟ್ರನ್ನ ಕಾಂಪಿಟೇಷನ್ ಮಾಡ್ದಂಗೆ. ಒಂದು ಟೈಮಲ್ಲಿ ನಮ್ಮ ಅಪ್ಪ ಹೊರತಿದ್ದಾಗ ಅಲ್ಲಿ 2 ಕಂಪ್ನಿ ಇರ್ತಿದ್ವು, ಒಂದು 8 ಸಿನಿಮಾ ಟೆಂಟ್ ಇರ್ತಿದ್ವು. ಇವಾಗ ಹೆಂಗಾಗೈತೆ ಅಂದ್ರೆ ಒಂದು ಸಿನಿಮಾ ಟೆಂಟಿಗೆ ಅವಕಾಶನೇ ಕೊಡ್ತಾ ಇಲ್ಲ ನಾವು. ಅಂದ್ರೆ ಅಷ್ಟು ಡ್ರಾಮಾ ಕಂಪ್ನಿಗಳು ಇಂಪ್ರೂವ್ ಆಗಿದೆ. ಜನನು ಡ್ರಾಮಾ ನೋಡೋಕೆ ಭಾಳ ಇಷ್ಟಪಡ್ತಾರೆ. ಇವಾಗೆಲ್ಲ ಮಲ್ಟಿಪ್ಲೆಕ್ಸ್ PVR ಬಂದ್ಮೇಲೆ ಸಿನಿಮಾದ ಒಂಚೂರು ಆ ಕಡೆ ಟೆಂಟ್ಗಳಲ್ಲಿ ಕುಂತು ನೋಡೋದು ಕಷ್ಟ. ಸೊ ಹಿಂಗಾಗಿ 8-10 ಡ್ರಾಮಾ ಕಂಪ್ನಿ, ಸಿಕ್ಕಾಪಟ್ಟೆ ಕಾಂಪಿಟೇಷನು. ಒಬ್ರು ನಯನಾನ್ ಹಾಕಿರ್ತಾರೆ, ಒಬ್ರು ಹರೀಶನ್ ಹಾಕಿರ್ತಾರೆ, ಇನ್ನೊಬ್ರು ಯಾರ್ಯಾರೋ ಬಿಗ್ ಬಾಸ್ನ ಹಾಕಿರ್ತಾರೆ. ಅವ್ರವ್ರು ನಮ್ಮಲ್ಲೇ ಕಾಂಪಿಟೇಷನ್. ಚೆನ್ನಾಗಿರುತ್ತೆ, ಅದೊಂಥರ ಚೆನ್ನಾಗಿರುತ್ತೆ. ಸೊ ಈ ಪೇಮೆಂಟ್ಸ್ ಎಲ್ಲ ಹೇಗಿರುತ್ತೆ? ನಾನು ಕೇಳಿರೋ ಪ್ರಕಾರ ಡ್ರಾಮಾ ಕಂಪ್ನಿಲಿ ಅಂದರೆ 1 ತಿಂಗಳು 2 ತಿಂಗಳು ಅಂತ ಕಂಟಿನ್ಯೂ ಆಗ್ತಾ ಹೋದ್ರೆ ಸಿನಿಮಾಗಿಂತ ಒಳ್ಳೆ ಪೇಮೆಂಟ್ ಆಗುತ್ತೆ, ಸೀರಿಯಲ್ಗಿಂತ ಒಳ್ಳೆ ಪೇಮೆಂಟ್ ಆಗುತ್ತೆ ಅಂತ. ಹೌದು, ಬಟ್ ಸೀರಿಯಲ್ ಸ್ಟಾರ್ಸ್ಗಳೆಲ್ಲ ಅಷ್ಟು ತಿಂಗಳ ಡೇಟ್ಸ್ ಕೊಡಕ್ಕೆ ಯಾಕಂದ್ರೆ ಅವರು ಕಮಿಟ್ಮೆಂಟ್ಸ್ ಅವು ಇವು ಇರ್ತಾವೆ. ಹಿಂಗಾಗಿ 10 ದಿವಸನೋ 15 ದಿವಸನೋ ಹಿಂಗೆ ಕೊಟ್ಟಿರ್ತಾರೆ. ಬಟ್ ನಮ್ಮ ಡ್ರಾಮಾ ಆರ್ಟಿಸ್ಟ್ಗಳಂತೂ ತಿಂಗಳಾನಟ್ಲೆ ಕಟ್ಟಿಟ್ಟ ಬುತ್ತಿ, ಸಾವೇ ಇಲ್ಲ. ಅಲ್ಲಿ ಇರ್ಬೇಕು ಅವ್ರು ಅಷ್ಟೇ ನಂಬ್ಕೊಂಡು ಜೊತೆಗಿರ್ಬೇಕು. ಓಕೆ, ಸೊ ಜನ ಎಷ್ಟು ಖುಷಿ ಪಡ್ತಾರೆ? ಫಾರ್ ಎಕ್ಸಾಂಪಲ್ ನಯನಾ ಬಂದಾಗ, ಅಥವಾ ಹರೀಶ್ ಅಂತವ್ರು ಬಂದಾಗ, ಅಥವಾ ಸೂರಜ್ನವರು ಅಂತವ್ರು ಬಂದಾಗ ಅವ್ರದ್ದೇ ಅದು ಕ್ರೇಜ್. ಅವರು ಆಲ್ರೆಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಈಗ ಹರೀಶ್ ಡ್ರಾಮಾದಿಂದನೇ ಅಲ್ಲಿಂದನೇ ಬಂದದ್ದು. ಸೊ ಅವ್ನು ಬಂದಾನೆ, ನಯನಾ ಅವ್ರು ಬಂದಾರಂದ್ರೆ ಅವ್ರಿಗೊಂಥರ ಏನೋ ಕ್ರೇಜ್ ಸಿಕ್ಕಾಪಟ್ಟೆ. ಅವ್ರು ಮಾತಾಡಿದ್ದು ಅವ್ರಿಗೆ ಕಳಿಸ್ತಿರುತ್ತೆ, ಲಾಸ್ಟ್ ಕಿರ್ಚಾಡ್ತಿರ್ತಾರೆ. ಅಷ್ಟು ನೋಡಿದ ತಕ್ಷಣ ಅಷ್ಟು ಕ್ರೇಜ್. ಹೌದು, ನಮ್ಮ ಜನ ಹಂಗಿರಿ, ಕೂಗೋದು ಇಷ್ಟಪಟ್ರೆ ಕ್ಲಾಸ್ ಅವ್ರನ್ನೇ ಬೇಕು ಅಂತ ಬಯಸ್ತಾರೆ. ಹೌದು, ನೋ ಮ್ಯಾಟರ್ ವಾಟ್. ನೀವೇನೇನು ಕೆಲಸ ಮಾಡ್ತೀರಿ ಸರ್? ನನಗೆ ಗೊತ್ತಿರೋ ಪ್ರಕಾರ ನೀವು ಒಂದು ಡ್ರಾಮಾ ಕಂಪನಿಯ ಓನರು. ಬಟ್ ನಾನು ಹೇಳೋದಕ್ಕಿಂತ ನೀವೇ ಹೇಳಿದ್ರೆ ಬೆಸ್ಟ್. ಅದು ಏನೇನು ಮಾಡ್ತೀರಿ? ಎದ್ದಾಗಿಂದ್ರೆ ಕೆಲಸ, ನಾನು ಮಲಗೋವರೆಗೂ ಕೆಲಸ ಇರುತ್ತೆ ನಂದು. ಅಂದರೆ ಇಟ್ ಮೀನ್ಸ್ ಯಾರೇ ಓನರ್ ಆಗಿರಲಿ ಅಥವಾ ಡ್ರಾಮಾ ಕಂಪ್ನಿ ಯಾರು ಇನ್ಚಾರ್ಜ್ ಮಾಡ್ತಿರ್ತಾರೆ ಅವ್ರದ್ದು ಯಾರದೇ ಆಗಲಿ, ಎದ್ದಾಗಿಂದ ಕೆಲಸ ಪ್ರಾರಂಭ. ಹುಡುಗರನ್ನೇ ಬಸ್ಬೇಕು, ಕ್ಲೀನ್ ಮಾಡಿಸ್ಬೇಕು, ಅವ್ನು ಕ್ಯಾನ್ವಸ್ ಗಾರ್ಡನ್ ಪ್ರಚಾರ ಮಾಡಕ್ಕೆ ಹೋಗಿದ್ದಾನೆ ಇಲ್ಲಿ ನೋಡ್ಬೇಕು, ಅಲ್ಲಿಂದ ಸ್ಟಾರ್ಟ್ ಆಗೋದು. ಅದಾಗಿ ನಾವು ಸ್ನಾನ ಮಾಡಿ ಊಟ ಮಾಡಿಬಿಟ್ಟು ಟೈಮ್ ಆಗೇ ಬಿಟ್ಟಿರುತ್ತೆ. 5 ಗಂಟೆಗೆ ಅವ್ರನ್ನೆಲ್ಲ ಬೇಸಿ ಬಿಫೋರ್ 1 ಅವರ್ ನಾವು ಸಾಂಗ್ ಹಾಕ್ತೀವಿ ಹೊರಗಡೆ. ಅಂದರೆ ಡ್ರಾಮಾ ಇದೆಯಪ್ಪ ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಹೊರಗಡೆ ಹಾರ್ನ್ ಕಟ್ಟಿ ಪ್ರಚಾರ ಆಗಿರಲಿ, ಸಾಂಗ್ ಹಾಕಿರಲಿ ಹಾಕ್ತೀವಿ. 5 ಗಂಟೆಯಿಂದ ಸ್ಟಾರ್ಟ್ ನಮ್ಮ ಕೆಲಸ. ಅವ್ರನ್ನೆಲ್ಲ ಎಬ್ಬಿಸಿ ಸೌಂಡ್ ಸಿಸ್ಟಮ್ ಎಲ್ಲ ನೀಟಾಗಿ ಹಾಕಿ ಎಲ್ಲ ಮಾಡಿ 5:30 ಅಂದ್ರೆ ಟಿಕೆಟ್ ಕೌಂಟ್ರ್ ನಾವು ಹುಡುಕಾಡಿ ಎಲ್ಲೋ ಪಾಪ ಮಲಗಿರ್ತಾರೆ, ರೆಸ್ಟ್ ಏನೋ ಮಾಡ್ತಿರ್ತಾರೆ, ಅದು ಪರ್ಸ್ನಲ್ ಕೆಲಸಕ್ಕೆ ಹೋಗಿರ್ತಾರೆ. ಅವ್ರನ್ನ ಕರೆಸಿ ಕಂಟಿನ್ಯೂ ಸೀರಿಯಲ್ ಪ್ರಕಾರ ಟಿಕೆಟ್ ಕೊಡೋದಾಗಿರಲಿ, ಅಲ್ಲಿಂದ ಅವ್ರು ಟಿಕೆಟ್ ಕೊಡಾಕತ್ತಾರ ಗೇಟ್ಮನ್ಗಳು ನಿಂತಾರ ಇಲ್ಲೋ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅದಾದ್ಮೇಲೆ 6 ಗಂಟೆಗೆ ಮೇಕಪ್ಗೆ ಹೋಗ್ತೀವಿ. 6:15ಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 10-20 ನಿಮಿಷದಲ್ಲಿ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ಬೇಕು. ಅಲ್ಲಿಂದ ಸ್ಟಾರ್ಟ್ ಸೀನ್ ಬೈ ಸೀನ್. ಡ್ರಾಮಾ ಮುಗಿಯೋದೇ 2 ಗಂಟೆ 3 ಗಂಟೆ ಆಗ್ಬಿಡುತ್ತೆ. ನೀವು ಮಲ್ಗದೆ ಎಷ್ಟು ಹೊತ್ತು ಅಂತ? ನಂದು ಎಲ್ಲರಿಗಿಂತ 1 ಅವರ್ ಹೆಚ್ಚಿಗೆ.
ಮತ್ತು ನಾನು ಎಲ್ಲರಿಗೂ ಕರೆದು ಪೇಮೆಂಟ್ ಕೊಟ್ಟು ಟಿಕೆಟ್ ಶೋ ಎಷ್ಟು ಕಲೆಕ್ಷನ್ ಆಗೈತೆ ಅದನ್ನ ತೊಗೊಂಡು ಎಲ್ರಿಗೂ ಪೇಮೆಂಟ್ ಮಾಡಿ ನಾನು ಊಟ ಮಾಡ್ಬೇಕಾದ್ರೆ 1 ಅವರ್ ನಂಗೆ ಎಕ್ಸ್ಟ್ರಾ. ಅಂದ್ರೆ ಒಂದು 4 ಗಂಟೆ ಆಗುತ್ತಾ? 4 ಗಂಟೆ ಆರಾಮಾಗಿ. ಪ್ರತಿದಿನ ರೋಸಾ ನಿಮಗೆ? ರೋಸಾ ಇದ್ದಂಗೆ ನಮಗೆ ಶಾರಿ ಟೈಮ್ನಾಗೆ ನಾನು ಊಟ ಮಾಡೋದು. ಓಕೆ, ಸರಿ ಸರ್. ಈಗ ಈ ಕಲಾವಿದರು ಅಂತ ನಮಗೆ ಬಂದಾಗ ಒಂದು ಕಂಪ್ನಿಗೆ ಇವರೇ ಫಿಕ್ಸ್ ಕಲಾವಿದರು ಅಂತ ಇರ್ತಾರಾ, ಅಥವಾ ಅವರು ಬೇರೆ ಬೇರೆ ಕಂಪ್ನಿಗಳಿಗೆ ಚೇಂಜ್ ಆಗ್ತಾ ಇರ್ತಾರಾ? ಮುಂಚೆ ಎಲ್ಲ 1 ವರ್ಷ 2 ವರ್ಷ ಒಂದೊಂದು ಕಂಪ್ನಿಯಲ್ಲಿ ಸರ್ವಿಸ್ ಮಾಡ್ತಿದ್ರು. ಇವಾಗ ಹಂಗಲ್ಲ, 100 ಹೆಚ್ಚಿಗೆ ಕೊಡ್ತಾನಂದ್ರೆ ಅಲ್ಲಿ ಹೋಗ್ತಾರೆ, ಅವ 100 ರೂಪಾಯಿ ಹೆಚ್ಚಿಗೆ ಕೊಡ್ತಾನಂದ್ರೆ ಆ ಕಡೆ ಹೋಗ್ತಾರೆ. ಮುಂಚೆ ಹಂಗೆಲ್ಲ ಇರ್ತಿರ್ಲಿಲ್ಲ. ವರ್ಷಗಟ್ಟಲೆ ನಾವೇ ಬಾಂಡ್ ಬರ್ಸ್ಕೊಂಡು ನಾವೇ ಇಟ್ಕೋತಿದ್ವಿ. ಈಗೆಲ್ಲ ಕಾಲಮಾನ ಚೇಂಜ್ ಆಗೈತಿ ಸಿಕ್ಕಾಪಟ್ಟಿ.